ಇತ್ತೀಚೆಗೆ ಯುವಕರು ಯುವತಿಯರು ಬಹಳಷ್ಟು ಜನ ಯಂಗ್ ಏಜ್ ನಲ್ಲಿ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಬದಲಾವಣೆಯ ಪರ್ವ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಬಹಳಷ್ಟು ವಯಸ್ಸಾದವರು 70-80 ಆದವರೇ ರಾಷ್ಟ್ರದ ಚುಕ್ಕಾಣಿಯನ್ನ ಹೇಳ್ತಾ ಇದ್ರು. ಅದೇ ರೀತಿ ಇವತ್ತು 25 ವರ್ಷದ ಒಳಗಿನವರು 30 ವರ್ಷದ ಒಳಗಿನವರು MP MLA ಕೂಡ ಆಯ್ಕೆಯಾಗಿ ಅಚ್ಚರಿಯನ್ನ ಮೂಡಿಸ್ತಾ ಇದ್ದಾರೆ. ಯುವ ರಾಜಕಾರಣಕ್ಕೆ ಜನತೆ ಒಲವು ಕೊಡ್ತಾ ಇದ್ದರು ಅಥವಾ ಯುವಕರೇ ಆಸಕ್ತಿಯಿಂದ ಬರ್ತಾ ಇದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಯುವ ಜನತೆ ಇವತ್ತು ರಾಜಕಾರಣದತ್ತ ಒಲವನ್ನ ತೋರಿಸ್ತಾ ಇದೆ. ಅಂಥದ್ರಲ್ಲಿ ಕೇವಲ 22 ವರ್ಷದಲ್ಲಿ ಇಲ್ಲೋರ್ವ ಯುವತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿ ಖುಷಿಯನ್ನ ಪಟ್ಟಿದ್ದಾಳೆ. ಇದು ನಡೆದಿರುವಂಥದ್ದು ಹರಿಯಾಣದ ಕೈತಾಲ್ ಎನ್ನುವಂತಹ ಜಿಲ್ಲೆಯ ಒಂದು ಗ್ರಾಮದಲ್ಲಿ. ಅಲ್ಲಿ ನಮ್ಮ ಕಡೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಹೇಳ್ತೀವಿ. ಬಟ್ ಅಲ್ಲಿ ಏನಂತ ಹೇಳಿದ್ರೆ ಆ ಕಡೆ ಉತ್ತರ ಭಾರತಗಳಲ್ಲಿ ಸರ್ಪಂಚರು ಅಂತ ಹೇಳ್ತೀವಿ. ಆ ಸರ್ಪಂಚ್ ಅಂತ ಹೇಳಿದ್ರೆ ಇಲ್ಲಿ ಅಧ್ಯಕ್ಷ ಅಂತ ಹೇಳಿ ಅಥವಾ ಅಧ್ಯಕ್ಷೆ ಅಂತ ಹೇಳಿ. ಇಲ್ಲಿ ಅಂಜಲಿ ರಾಣಿ ಎನ್ನುವಂತಹ BA ಮುಗಿಸಿ ಜಸ್ಟ್ 1 ವರ್ಷ ಆಗಿತ್ತು. ಅಂಜಲಿ ರಾಣಿ ತಾನು ಎಲೆಕ್ಷನ್ಗೆ ನಿಂತ್ಕೊಂಡಿದ್ಳು. ತನ್ನ ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು, ಮಹಿಳೆಯರ ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು, ತನ್ನ ಊರಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಆ ಆಸೆ ಕಣ್ಗಳನ್ನ ಹೊಂದಿರುವಂತಹ ಅಂಜಲಿ ರಾಣಿ ಎಲೆಕ್ಷನ್ಗೆ ನಿಂತ್ಕೊಂಡ್ರು ತನ್ನ ಊರಲ್ಲಿ. ಆ ಪ್ರತಿಫಲವಾಗಿ ಬರೋಬ್ಬರಿ 706 ಓಟ್ಗಳನ್ನ ಪಡೆದು ಇದೀಗ ಇತರ ಎಲ್ಲ ಅಭ್ಯರ್ಥಿಗಳಿಗಿಂತ ಮುಂಚೂಣಿಯಲ್ಲಿ ಲೀಡನ್ನು ಪಡೆದು ವಿನ್ ಆಗಿದ್ದಾಳೆ. ವಿನ್ ಆದಂತಹ ಸಂದರ್ಭದಲ್ಲಿ ಆಕೆಯ ಸಂತೋಷವನ್ನ ನೋಡಬೇಕಿತ್ತು. ಭಾವನಾತ್ಮಕವಾಗಿ ಆಕೆ ಕಣ್ಣೀರನ್ನ ಸುರಿಸಿದ್ದಾಳೆ. ಇಡೀ ಜನತೆ ತನ್ನ ಪರವಾಗಿ ನಿಂತಿದ್ದಕ್ಕೆ ಆಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಆಕೆಯನ್ನ ತೆರೆದ ವಾಹನದಲ್ಲಿ ಹೊತ್ಕೊಂಡು ಹೋಗಿ ಮೆರವಣಿಗೆಯನ್ನ ಮಾಡಿದ್ರು ಊರಿನ ತುಂಬ ಎಲ್ಲ. ಹಾಗಾಗಿ ಬಹಳಷ್ಟು ಸಂತೋಷ ಅನಿಸುತ್ತೆ. ಈ ರೀತಿಯಾಗಿ ಯುವಕರು ಯುವತಿಯರು ರಾಜಕಾರಣಕ್ಕೆ ಬರೋದು. ಮುಂದಿನ ದಿನಗಳಲ್ಲಿ ಆಕೆ ಹೆಣ್ಮಕ್ಕಳ ಸಬಲೀಕರಣ ಮತ್ತು ಹೆಣ್ಮಕ್ಕಳ ಶಿಕ್ಷಣಕ್ಕೆ ಒತ್ತನ್ನು ನೀಡ್ತೇನೆ ಅನ್ನುವಂಥ ಆಶಾ ಭಾವನೆಯನ್ನು ಹೊಂದಿದ್ದಾಳೆ. ಸಾಧ್ಯ ಮುಂದಿನ ದಿನಮಾನಗಳಲ್ಲಿ ಆಕೆ ಭವಿಷ್ಯಕ್ಕೆ ಒಳಿತಾಗಲಿ ಅಂತ ಕೂಡ ಬಯಸ್ತಾ ಇದ್ದಾರೆ. ಕೇವಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಅಷ್ಟೇ ಅಲ್ಲ, ಆಕೆ ರಾಜ್ಯ ರಾಜಕಾರಣಕ್ಕೂ ಬರಲಿ, ಇಂತಹ ಯುವಕ ಯುವತಿಯರು ಬರುವಂತಾಗಲಿ, ದೇಶದ ಅಭಿವೃದ್ಧಿಯಲ್ಲಿ ಕೊಡುಗೆಯನ್ನು ನೀಡುವಂತಾಗಲಿ ಅಂತ ಹೇಳಿ ಅನೇಕ ಜನತೆ ಅಂಜಲಿ ರಾಣಿಗೆ ಶುಭ ಹಾರೈಸಿದ್ದಾರೆ. PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN NITಯ ಬೋಧಕರು, JEE ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.